ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಕನ್ಸೈನ್ಮೆಂಟ್ ಚಾಪ್ಟರ್ನ 5 ಮಾರ್ಕ್ಸಿನ ಕ್ವಶನ್ಸ್ ರೀ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗಳಿಗೆ 2017 KUD 5 ಮಾರ್ಕ್ಸ್ ಕೇಳಂತ ಕ್ವಶನ್. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅಂದ್ರೆ ಯಾವ್ದು ನಾರ್ಮಲ್ ಲಾಸ್ ಅಲ್ಲಲ್ಲ, ಅದೇ ಅಬ್ನಾರ್ಮಲ್ ಲಾಸ್. ದ ಲಾಸ್ ವಿಚ್ ಇಸ್ ನಾಟ್ ಅ ನಾರ್ಮಲ್ ಲಾಸ್, ದಟ್ ಇಸ್ ಕಾಲ್ಡ್ ಅಬ್ನಾರ್ಮಲ್ ಲಾಸ್. ಅಂದ್ರೆ ಯಾವ್ದು ಅವಾಯ್ಡ್ ಮಾಡಕ್ ಚಾನ್ಸ್ ಇದೆ ಅಲ್ಲ ಅಂತ ಲಾಸ್ ಅನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಓಕೆ ಓಕೆ ಅಬ್ನಾರ್ಮಲ್ ಲಾಸ್, ಆಲ್ಸೋ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂಡ್ ಆಲ್ಸೋ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಫ್ರಮ್ ದ ಫಾಲೋವಿಂಗ್. ಅಂದ್ರೆ ಈ ಕೆಳಗಿನ ಇನ್ಫಾರ್ಮೇಶನ್ ಬಳಸ್ಕೊಂಡು ನೀವು ಮಾಡ್ರಿ ಅಂತ ಕೇಳ್ತಾನ್ರಿ ಅವ್ರು. ಓಕೆ, ಸೊ ಎ ಕನ್ಸೈನ್ ನೋಡ್ರಿ, ಎ ಅಡ್ಜಸ್ಟ್ಮೆಂಟ್ ಎಂ ಕನ್ಸೈನ್ಡ್ ಟು ಎನ್. ಅದು ಎಂ ಅನ್ನೋ ವ್ಯಕ್ತಿ ಎನ್ ಅನ್ನೋ ವ್ಯಕ್ತಿಗೆ ಕಳಿಸ್ಕೊಡತ್ತನ್ರಿ. ಏನ್ ಕಳಿಸ್ಕೊಡತ್ತನ್ರಿ? 500 ಫ್ಯಾನ್ಸ್ ಅಟ್ ₹600 ಈಚ್. ಸೊ 500 ಫ್ಯಾನ್ಸ್ ಅನ್ನ 600 ರೂಪಾಯಿ ಒಂದ್ರಂಗ, 600 ರೂಪಾಯಿ ಒಂದು ಫ್ಯಾನ್ಗಳಿಂದ 500 ಫ್ಯಾನ್ ಕಳಿಸ್ಕೊಡತ್ತನ್ರಿ. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್, ಎಂ ಪೇಡ್ 25,000 ಫಾರ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್. ಎಂ ಇಲ್ಲಿ ಏನ್ ಖರ್ಚು ಮಾಡತ್ತನ್ರಿ? 25,000 ರೂಪಾಯಿನ ಈ 500 ಫ್ಯಾನ್ಸ್ ಅನ್ನ ಕಳಿಸ್ಕೊಡೋ ಏನ್ ಸೆಂಡ್ ಮಾಡ್ತಾನಲ್ಲ, ಟ್ರಾನ್ಸ್ಪೋರ್ಟೇಶನ್, ಪ್ಯಾಕಿಂಗ್, ಫಾರ್ವರ್ಡಿಂಗ್, ಲೋಡಿಂಗ್ ಇಂಥ ಚಾರ್ಜಸ್ ಎಷ್ಟು ಖರ್ಚು ಮಾಡತ್ತಂದ್ರೆ 25,000 ರೂಪಾಯಿ ಖರ್ಚು ಮಾಡತ್ತಾನೆ. 25,000 ರೂಪಾಯಿ ಎಷ್ಟು ಗೂಡ್ಸಿರಿ? 500 ಫ್ಯಾನ್ಸ್ ಅನ್ನ ಕಳಿಸ್ಲಿಕ್ಕೆ. ಸೊ ಅಡ್ಜಸ್ಟ್ಮೆಂಟ್ ಸಿ 30 ಫ್ಯಾನ್ಸ್ ಲಾಸ್ಟ್ ಇನ್ ಟ್ರಾನ್ಸಿಟ್. ಸೊ ಇಲ್ಲಿ ರಸ್ತೆ ಮಾರ್ಗದಾಗ 30 ಫ್ಯಾನ್ಸ್ ಡ್ಯಾಮೇಜ್ ಆಗ್ಬಿಟ್ಟಾವ್ರಿ. ಯಾವಾಗ್ರಿ? ಟ್ರಾನ್ಸ್ಪೋರ್ಟೇಶನ್ ಹೋಗೋ ಹೊತ್ನಾಗ್ರಿ. ಓಕೆ, ನೆಕ್ಸ್ಟ್ ಎಂ ರಿಸೀವ್ಡ್ ಕ್ಲೇಮ್ ಆಫ್ ₹9,000 ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಅಂದ್ರೆ ಮಿಸ್ಟರ್ ಎಂ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ್ರಿ? ಇನ್ಶೂರೆನ್ಸ್ ಮಾಡಿಸಿದ್ದ ಅವ. ಯಾವಾಗ್ರಿ? ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟೇಶನ್ ಹಾಕ್ಲಾಗ ಇನ್ಶೂರೆನ್ಸ್ ಮಾಡಿಸಿದ್ದಕ್ಕ ಅವಂಗ ಇನ್ಶೂರೆನ್ಸ್ ಕಂಪನಿಯಿಂದ ಎಷ್ಟು ಕ್ಲೇಮ್ ಆತ್ರಿ? ₹9,000 ಕ್ಲೇಮ್ ಆಗಿದ್ರಿ ಅವಂಗ. ಓಕೆ, ಈ ಒಂದು ಇನ್ಫಾರ್ಮೇಶನ್ ಬಳಸ್ಕೊಂಡು ನಮಗ ಅಬ್ನಾರ್ಮಲ್ ಲಾಸ್ ಮತ್ತೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಅಂದ್ರೆ ಸೊ ಬರ್ರಿ ಒಂದೇದು ನೋಟ್ ನಂಬರ್ 1. ಸೊ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ ಇಲ್ಲಿ. ಸೊ ಇಲ್ಲಿ ಕಳಿಸಿದ್ದ 500 ಫ್ಯಾನ್ಸ್ ಇರ್ಬೋದು, ಬಟ್ ಇಲ್ಲಿ ನಮಗೆ ಲಾಸ್ ಆಗಿದೆ ಎಷ್ಟು ಫ್ಯಾನ್ಸ್ ರೀ? ಸೊ ಲಾಸ್ ಆಗಿದ್ದನ್ನ ಮಾತ್ರ ಟಾರ್ಗೆಟ್ ಮಾಡ್ಬೇಕು. ಸೊ ಲಾಸ್ ಆಗಿದ್ದ ಎಷ್ಟು ಅದ ರೀ? ಓನ್ಲಿ 30 ಫ್ಯಾನ್ಸ್. ಓನ್ಲಿ 30 ಫ್ಯಾನ್ಸ್. ಗೋ ವಿತ್ 30 ಫ್ಯಾನ್ಸ್. ಸೊ ವ್ಯಾಲ್ಯೂ ಆಫ್ 30 ಫ್ಯಾನ್ಸ್ ಲಾಸ್ಟ್. ಓಕೆ, 30 ಮಿನಿಟ್ಸ್ ಇಂಟು 1 ಫ್ಯಾನಿಗೆ ರೇಟ್ ಎಷ್ಟು ರೀ? 600 ರೂಪಾಯಿ. ಸೊ 30 ಮಿನಿಟ್ಸ್ ಇಂಟು 600 ಮಾಡಿದ್ರೆ 18,000 ರೂಪಾಯಿ ಅದರ ಮೂಲ ಬೆಲೆ ಬಂತ್ರಿ. ಸೊ ಅದನ್ನ ಇಲ್ಲಿ ತರಿಸ್ಕೋಬೇಕಲ್ಲ. ಸೊ ಟ್ರಾನ್ಸ್ಪೋರ್ಟೇಶನ್ ಹಾಕಿರಲ್ಲ, ಅದಕ್ಕೆ ಎಷ್ಟು ಖರ್ಚು ಆಕೈತಿ ಅದನ್ನು ಕೂಡಿಸ್ಬೇಕ್ರಿ. ಸೊ ಹೆಂಗ್ ಕೂಡಿಸ್ಬೇಕ್ರಿ? ಸೊ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ ತರಪ್ಪ ಅಂತಂದ್ರೆ ಪೇಡ್ ಬೈ ಕನ್ಸೈನರ್ ಓನ್ಲಿ. ಸೊ ಕನ್ಸೈನರ್ ಓನ್ಲಿ ಎದಕ್ಕೆ ತಗೋರಿ? ಇಲ್ಲಿ ಟ್ರಾನ್ಸಿಟ್ ಹೋಗಾದಂತ ಎಕ್ಸ್ಪೆನ್ಸಸ್ ಇದು. ಸೊ ಟ್ರಾನ್ಸಿಟ್ ಹೋಗಾದಂತ ಲಾಸ್ ಇದು, ಟ್ರಾನ್ಸಿಟ್ ಹೋಗಾದಂತ ಆಕ್ಸಿಡೆಂಟ್, ಡ್ಯಾಮೇಜ್. ಸೊ ಟ್ರಾನ್ಸಿಟ್ ಹೋಗಾದಾಗ ಓನ್ಲಿ ಕನ್ಸೈನರ್ ಮಾತ್ರ ಇಲ್ಲಿ ತಗೋಬೇಕ್ರಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಕನ್ಸೈನರ್ ಎಷ್ಟು ಮಾಡ್ಯಾನ್ರಿ? 25,000 ರೂಪಾಯಿ ಮಾಡ್ಯಾನ್ರಿ. 25,000 ರೂಪಾಯಿ ಫಾರ್ 500 ಫ್ಯಾನ್ಸಿಗೆ 25,000 ರೂಪಾಯಿ ಖರ್ಚಾದ್ರೆ, ಫಾರ್ 500 ಫ್ಯಾನ್ಸಿಗೆ 25,000 ರೂಪಾಯಿ ಖರ್ಚಾದ್ರೆ, ಸೊ 30 ಫ್ಯಾನ್ ಹಾಳಾಗ್ಯಾವ. ಇಲ್ಲಿ 30 ಫ್ಯಾನ್ ಡ್ಯಾಮೇಜ್ ಆಗಿದಾವ್ರಿ. ಸೊ 30 ಫ್ಯಾನಿಗೆ ಎಷ್ಟಾಯ್ತು? ಕ್ರಾಸ್ ಇಂಟು ಮಾಡ್ಕೋಬೇಕ್ರಿ. ಅಂದ್ರೆ ಕ್ರಾಸ್ ಇಂಟು. ಸೊ 30 ಫ್ಯಾನ್ ಇಂಟು 25,000 ಡಿವೈಡೆಡ್ ಬೈ 500 ಫ್ಯಾನ್ಸ್. ಸೊ 30 ಫ್ಯಾನ್ ಇಂಟು 25,000 ಡಿವೈಡ್ 500. ಸೊ 30 ಇಂಟು 25,000 500 ಮಾಡಿದ್ರೆ ನಮಗೆ 1,500 ರೂಪಾಯಿ ಬಂತ್ರಿ. ಸೊ ಮಾಡ್ರಿ 30 ಇಂಟು 25,000 ಡಿವೈಡೆಡ್ ಬೈ 500 ಮಾಡಿದ್ರೆ ನಮಗೆ 1,500 ರೂಪಾಯಿ ಬಂತು. ಈ 1,500 ರೂಪಾಯಿನ ಇಲ್ಲಿ ಹಚ್ಬೇಕ್ರಿ. ಸೊ ಇಲ್ಲಿ ಹಚ್ಚಿ ಈ 18,000 ರೂಪಾಯಿ ಕೂಡಿಸ್ಬಿಟ್ರೆ ನಮ್ಗೆ ಟೋಟಲ್ ಎಷ್ಟು ಬಂದಾಗತ್ರಿ? 19,500 ರೂಪಾಯಿ. ಈ ಮೂಲ ಬೆಲೆ ಪ್ಲಸ್ ಖರ್ಚಾದಂತದ್ದು ಖರ್ಚು. ಸೊ 30 ಯೂನಿಟ್ ಖರ್ಚಾದಂತ ಖರ್ಚು ಎರಡು ಕೂಡಿಸ್ಬಿಟ್ರೆ ನಮ್ಗೆ 19,500 ರೂಪಾಯಿ ಏನ್ ಮಾಡಿದೆ? ಏನು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸೊ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಸಿಕ್ತ. ಈಗ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಇದನ್ರಿ. ಸೊ ಅಕೌಂಟ್ ನೋಡ್ರಿ ಸಿಂಪಲ್ ಅದ. ಡೆಬಿಟ್, ಕ್ರೆಡಿಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಾವು ಎಕ್ಸ್ಪೆನ್ಸಸ್ ಹಾಕ್ತೀವಿ ಕಾಮನ್, ಕ್ರೆಡಿಟ್ ಸೈಡ್ ಇನ್ಕಮ್ ಅನ್ನ ಹಾಕ್ತೀವಿ. ಸೊ ಡೆಬಿಟ್ ಸೈಡ್ ಕನ್ಸೈನ್ಮೆಂಟ್ ನೋಡ್ರಿ, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಬಿಟ್ಟು ಕನ್ಸೈನ್ಮೆಂಟ್ ಅಕೌಂಟ್ ಟೇಕ್ ಇನ್ ಟು ಬ್ರಾಕೆಟ್ abnormal loss amount.
ಹೌ ಮಚ್ 19,500 ಅದ. ಸೊ 19,500. ಸೊ ಈ 19,500 ಒಳಗ ಬ್ಯಾಂಕ್ ಇಂದ ಸೊ ಇನ್ಶೂರೆನ್ಸ್ ಕಂಪ್ನಿ ಎಷ್ಟು ಕ್ಲೇಮ್ ಆಗಿದ್ರಿ 9,000. ಆ 9,000 ಇಸ್ಕೋರಿ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಬ್ಯಾಂಕ್. ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಅಥವಾ ಕ್ಲೇಮ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಅಂತ ತಗೋರಿ. ಆಮೇಲೆ ಸೊ 19,500 ರೂಪಾಯಿ ಬರ್ಬೇಕಾಗಿತ್ತು. ಸೊ 9,000 ರೂಪಾಯಿ ಅಷ್ಟೇ ಕಲೆಕ್ಷನ್ ಆಯ್ತು. ಇನ್ನು ಎಷ್ಟು ಕಲೆಕ್ಷನ್ ಆಗಿಲ್ಲ? ಸೊ 10,500 ರುಪೀಸ್ ಕಲೆಕ್ಷನ್ ಆಗ್ಲಿಲ್ಲ. ಸೊ ಇನ್ಶೂರೆನ್ಸ್ ಕಂಪನಿಯವ್ರು ಕೊಡ್ಲಿಲ್ಲ. ಸೊ ಕೊಡದೇ ಇರೋ ಅಮೌಂಟ್ ಅನ್ನ, ಕಲೆಕ್ಷನ್ ಆಗದೆ ಇರೋ ಅಮೌಂಟ್ ಅನ್ನ P&L ಅಕೌಂಟ್ ಅಬ್ನಾರ್ಮಲ್ ಲಾಸ್ ಅಥವಾ P&L ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಲಾಸ್ ಟ್ರಾನ್ಸ್ಫರ್ ಅಂತ ಬರ್ದ್ಬಿಟ್ಟು ಮುಗಿತ್ರಿ. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ರೀ. ನಿಮ್ಮ ಸೀನಿಯರ್ಸ್ ಈ ಕ್ವಶನ್ ನಿಮ್ಮ ಸೀನಿಯರ್ಸ್ 2017 ಕೇಳಿದ್ರು. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಹೇಳ್ಬಿಡಿ ಸ್ಟೂಡೆಂಟ್ಸ್. ಸೆಕೆಂಡ್ ಕ್ವಶನ್. ಈ ಕ್ವಶನ್ ನಿಮಗೆ 2018 KOD 5 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಅಂದ್ರೆ from the following information find out abnormal loss. ಒಂದದು abnormal loss ಕಂಡು ಹಾಕೇನ್ರಿ. abnormal loss ಕಂಡು ಹಾಕಿದ್ರೆ ನೆಕ್ಸ್ಟ್ ಎರಡನೇದು ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಕಂಡು ಹಾಕೇನ್ರಿ. abnormal loss, ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. abnormal loss ಅಂದ್ರೆ abnormal loss ಕಂಡು ಹಿಡಬೇಕ್ರಿ. ಕನ್ಸೈನ್ಮೆಂಟ್ ಸ್ಟಾಕ್ ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಕನ್ಸೈನ್ಮೆಂಟ್ ಕಂಡು ಹಿಡಬೇಕ್ರಿ. ನೆಕ್ಸ್ಟ್ ಒಂದೇದ್ ನೋಡ್ರಿ ಅಡ್ಜಸ್ಟ್ಮೆಂಟ್. ನಂಬರ್ ಆಫ್ ಸೆಲ್ ಫೋನ್ ಸಪ್ಲೈಡ್. ಇಲ್ಲಿ ಸೆಲ್ ಫೋನ್ಸ್ ರೀ, ಮೊಬೈಲ್ ಫೋನ್ ಸಪ್ಲೈ ಮಾಡಿದಾರೆ. ಎಷ್ಟು ಮೊಬೈಲ್ ಫೋನ್ ಅದಾವ್ರಿ? 200 ಸೆಲ್ ಫೋನ್ಸ್. ಅಂದ್ರೆ 200 ಮೊಬೈಲ್ ಅನ್ನ ಇಲ್ಲಿ ಸಪ್ಲೈ ಮಾಡ್ತಾ ಇದಾರೆ. ಒಂದ್ರ ಬೆಲೆ ಎಷ್ಟು? 3,000 ರೂಪಾಯಿ. ಒಂದ್ ಮೊಬೈಲಿಗೆ 3,000 ರೂಪಾಯಿ ಹಂಗದ. ಅಂತ 200 ಫೋನ್ಸ್ ಅನ್ನ ಸಪ್ಲೈ ಮಾಡತ್ತಾರೆ. ಯಾರ್ರಿ? ಮಿಸ್ಟರ್ ಅಂತ ಯಾರು? ಕನ್ಸೈನಿಗೆ. ಓಕೆ, ಇಲ್ಲಿ ಕಳಿಸುವಂತ ಸಂದರ್ಭದಾಗ ಪ್ಯಾಕಿಂಗ್ ಅಂಡ್ ಕ್ಯಾರೇಜ್ ಎಕ್ಸ್ಪೆನ್ಸ್ ಎಷ್ಟಾಗಿದ್ರಿ? ಪೇಡ್ ಬೈ ಕನ್ಸೈನರ್ 18,000. 18,000 ರೂಪಾಯಿ ಖರ್ಚಾಗೈತ್ರಿ. ಸೊ 18,000 ರೂಪಾಯಿ ಈ 200 ಫೋನ್ಸ್ ಅನ್ನ ಸಪ್ಲೈ ಮಾಡುವಂತ ಸಂದರ್ಭದಾಗ ಆಗೈತ್ರಿ. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಸೆಲ್ ಫೋನ್ ಲಾಸ್ಟ್ ಇನ್ ಟ್ರಾನ್ಸಿಟ್. ಅಂದ್ರೆ ರಸ್ತೆ ಮಾರ್ಗದೊಳಗ 20 ಫೋನ್ ಕಳ್ತನ ಆಗ್ಯಾವ್ರಿ. ಹೌದಾ? 20 ಫೋನ್ ಕಳ್ತನ ಆಗ್ಯದ. ನೆಕ್ಸ್ಟ್ ನಂಬರ್ ಆಫ್ ಸೆಲ್ ಫೋನ್ ಸೋಲ್ಡ್ ಬೈ ಕನ್ಸೈನಿ 150 ಅದ. ಸೊ ಇಲ್ಲಿ ಒಟ್ಟು ಕಳಿಸಿದ್ದ 200 ಫ್ಯಾನ್, ಅದ್ರೊಳಗ 20 ಫೋನ್ ಲಾಸ್ಟ್ ಇನ್ ಟ್ರಾನ್ಸಿಟ್, ಆಮೇಲೆ 150 ಫೋನ್ ಮಾರಾಟ ಆಗೈತ್ರಿ. ಓಕೆ, ನೆಕ್ಸ್ಟ್ ಈಗ ಒಂದೇ ಕ್ಯಾಲ್ಕುಲೇಷನ್ ಏನ್ರಿ? ಅಬ್ನಾರ್ಮಲ್ ಲಾಸ್ ಕಂಡು ಹಿಡ್ಬೇಕ್ರಿ ನಾವು. ಅಬ್ನಾರ್ಮಲ್ ಲಾಸ್. ಸೊ ಇಲ್ಲಿ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಕಂಡು ಹಿಡ್ಬೇಕ್ರಿ. ಸೊ ಅಬ್ನಾರ್ಮಲ್ ಲಾಸ್ ಅಂದ್ರೆ ಸೊ ಇಲ್ಲಿ ವ್ಯಾಲ್ಯೂ ಆಫ್ ಸೆಲ್ ಫೋನ್ ಲಾಸ್ಟ್. ವ್ಯಾಲ್ಯೂ ಆಫ್ ಸೆಲ್ ಫೋನ್ ಲಾಸ್ಟ್ ಇಲ್ಲಿ ಎಷ್ಟು ಯೂನಿಟ್ ಕಳ್ತನ ಆಗೈತ್ರಿ? 20. ಸೊ 20 ಯೂನಿಟ್ ಬರ್ಕೊಂಡಿರಿ. 20 ಯೂನಿಟ್ಸ್. ಸೊ 20 ಯೂನಿಟ್ಸ್ ಒಂದು ಸೆಲ್ ಫೋನ್ಗೆ ಎಷ್ಟು ರೇಟ್? 3,000 ರೂಪಾಯಿ ಅದ. 20 into 3,000 ಮಾಡಿದ್ರೆ 60,000 ಬಂತ್ರಿ. 20 into 3,000 60,000 ಬಂತು. ನೆಕ್ಸ್ಟ್ ಆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪ್ರಪೋರ್ಷನೇಟ್ ಅಂದ್ರೆ ಎಷ್ಟು? 200ಕ್ಕೆ ಇಷ್ಟು ಖರ್ಚಾದ್ರೆ 20ಕ್ಕೆ ಎಷ್ಟು ಖರ್ಚಾಗ್ತದ? ಅಂದ್ರೆ 200 ಯೂನಿಟ್ಸ್ ಅನ್ನ ಕಳ್ಸಾಕ್ ನಾವು 18,000 ರೂಪಾಯಿ ಖರ್ಚು ಮಾಡಿದ್ರೆ 20 ಯೂನಿಟ್ಗೆ ಎಷ್ಟು ಖರ್ಚಾಗ್ತಿತ್ತು ಅಂತ ಪ್ರಪೋರ್ಷನೇಟ್ ಮಾಡ್ಕೊಳ್ಳೋದ್ರಿ ಇಲ್ಲಿ. ಓಕೆ, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಪೇಡ್ ಬೈ ಕನ್ಸೈನರ್ ಓನ್ಲಿ. ಕನ್ಸೈನರ್ ಓನ್ಲಿ ಯಾಕಪ್ಪ ಅಂತಂದ್ರೆ ರಸ್ತೆ ಮಾರ್ಗದಾಗ ಆಗೈತಲ್ಲ, ಅದಕ್ಕೆ ಕನ್ಸೈನರ್ ಓನ್ಲಿ ತಗೋತೀರಿ. ಒಂದ್ ವೇಳೆ ಆ ಲಾಸ್ಟ್ ಕನ್ಸೈನಿ ಗೋಡೌನ್ ಅಥವಾ ನಮ್ ಏಜೆಂಟಿನ ಗೋಡೌನ್ದಾಗ ಆಗಿತ್ತಂದ್ರ ಕನ್ಸೈನರ್ದು ತಗೋತಿದ್ವಿ, ಆಸ್ ವೆಲ್ ಆಸ್ ಕನ್ಸೈನಿ ಏನ್ ಎಕ್ಸ್ಪೆನ್ಸ್ ಮಾಡಿರ್ತಾನ ಅದನ್ನು ತಗೋತಿದ್ವಿ. ಇಲ್ಲಿ ರಸ್ತೆ ಮಾರ್ಗದಾಗ ಆಗಿರೋ ಕಾರಣಕ್ಕೆ ಕನ್ಸೈನರ್ ಓನ್ಲಿ ತಗೋರಿ. ಅದಕ್ಕೆ ಬರ್ದೇನ್ರಿ ಡ್ಯೂರಿಂಗ್ ಟ್ರಾನ್ಸಿಟ್ ಅಂತೇಳಿ. ಡ್ಯೂರಿಂಗ್ ಟ್ರಾನ್ಸಿಟ್ ಅಲ್ಲಿ ಇರೋ ಕಾರಣಕ್ಕೆ ಬರೀ ಕನ್ಸೈನರ್ ಓನ್ಲಿ ತಗೋರಿ. ಓಕೆ, ಸೊ 200 ಫ್ಯಾನ್ಸ್ ಅನ್ನ ಕಳ್ಸಾಕ 200 ಫೋನ್ಸ್ ಅನ್ನ ಕಳ್ಸಾಕ 18,000 ರೂಪಾಯಿ ಖರ್ಚಾದ್ರ ಸೊ 20 ಫೋನ್ ಕಳ್ತನ ಆಗೈತ್ರಿ. 20 ಫೋನಿಗೆ ಎಷ್ಟಾಕೈತಿ? ಕ್ರಾಸ್ ಇಂಟು 20 into 18,000 divided by 200. ಸೊ 20 into 18,000 divided by 200 ಮಾಡಿದ್ರೆ 1,800 ರೂಪಾಯಿ ಬಂತ್ರಿ. ಸೊ ಈ 60,000 ರೂಪಾಯಿಗೆ ಈ 1,800 ರೂಪಾಯಿ ಕೂಡಿಸ್ಬಿಡ್ಬೇಕ್ರಿ. 60,000 ಪ್ಲಸ್ 1,800 ಮಾಡಿದ್ರೆ 61,800. This 61,800 is a value of abnormal loss. ಈ ನೆಕ್ಸ್ಟ್ ಎರಡನೇ ನೋಟ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಹೆಂಗ್ ಅಂತೀವಿ? ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಅಥವಾ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಇನ್ ಯೂನಿಟ್ಸ್ ಎಷ್ಟು ಕಳಿಸಿದ್ರಿ ಅವ್ರ? 200. ಈ 200 ಅಲ್ಲಿ ಸೋಲ್ಡ್ ಯೂನಿಟ್ಸ್ 150 ಅದ.
ಯಾಕಂದ್ರೆ ಇಲ್ಲಿ ಕೊಟ್ಟಾರೆ ಸೋಲ್ಡ್ ಯೂನಿಟ್ಸ್ 150. ಸೊ 150 ಸೇಲ್ ಮಾಡ್ಬಿಟ್ರ ಉಳಿತು ಎಷ್ಟು 50 ಉಳಿತು. ಆ 50 ಲಾಸ್ಟ್ ಇನ್ ಟ್ರಾನ್ಸಿಟ್ 20 ಅದಾವ. 20 ಅಂದ್ರ ರಸ್ತೆ ಮಾರ್ಗದ 20 ಹಾಳಾಗ್ಯಾವ ಅಥವಾ ಕಳತನ ಆಗ್ಯಾವ. ಇನ್ನು 30 ಉಳಿತು. ಈ 30 ಮಾತ್ರ ನಮ್ದು ನಂಬರ್ ಆಫ್ ಯೂನಿಟ್ಸ್ ಅನ್ಸೋಲ್ಡ್. ಅನ್ಸೋಲ್ಡ್ ಮೀನ್ಸ್ ಮಾರಾಟ ಆಗದೆ ಹಂಗ ಇನ್ನು ಗೋಡೌನ್ದಾಗ ಸೇಫ್ ಅದಾವ ಅಥವಾ ಅಂಗಡಿ ಹೋಗಿ ಸೇಫ್ ಅದಾವ. ಸೊ ಇನ್ ವ್ಯಾಲ್ಯೂ ಮಾಡ್ರಿ. ವ್ಯಾಲ್ಯೂ ಅಪ್ಪ ಹಂಗಂತಂದ್ರೆ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಸ್ಟಾಕ್. ಇನ್ನು ಅನ್ಸೋಲ್ಡ್ ಎಷ್ಟು ಅದಾವ್ರಿ 30 ಅದಾವ. 30 ಯೂನಿಟ್ಸ್ ಒಂದರ ರೇಟ್ 3,000 ರೂಪಾಯಿ ಅದ. ಸೊ 3,000 ಮಾಡಿದ್ರೆ 90,000 ರೂಪಾಯಿ ಆತ್ರಿ. ಮೊಬೈಲ್ ಮೊಬೈಲ್ ಬೆಲೆ ಇದೆ. ನೆಕ್ಸ್ಟ್ ಅದಕ್ಕೆ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಬೈ ಬೋತ್ ದ ಪಾರ್ಟೀಸ್. ಬೋತ್ ದ ಪಾರ್ಟೀಸ್ ಅಂದ್ರೆ ಕನ್ಸೈನರ್ ಆಸ್ ವೆಲ್ ಆಸ್ ಕನ್ಸೈನಿ, ಓನರ್ ಆಸ್ ವೆಲ್ ಆಸ್ ಏಜೆಂಟ್. ಸೊ ಇಲ್ಲ ಈ ಒಂದು ಲೆಕ್ಕದಾಗ ಬರೀ ಓನರ್ ಮಾಡಿದಷ್ಟೇ ಕೊಟ್ಟಾರ್ರಿ, ಕನ್ಸೈನ್ ಮಾಡಿದ್ ಕೊಟ್ಟಿಲ್ಲ. ಸೊ ಕನ್ಸೈನ್ ಮಾಡಿದ್ ಕೊಟ್ಟಿಲ್ಲ ಅಂದ್ರ ಬರೀ ಓನರ್ ಮಾಡಿದಷ್ಟೇ ತಗೋರಿ. ಕನ್ಸೈನರ್ 18,000 ರೂಪಾಯಿ ಖರ್ಚು ಮಾಡ್ಯಾನ, 200 ಯೂನಿಟ್ಗೆ 12,000 ಖರ್ಚು ಮಾಡ್ಯಾನ ಅಂದ್ರ ಸೊ 30 ಯೂನಿಟ್ಗೆ ಎಷ್ಟಾಕೈತಿ ಕ್ವಶನ್ ಮಾರ್ಕ್. 200 ಯೂನಿಟ್ಗೆ ಇಷ್ಟ ಆದ್ರೆ 30 ಯೂನಿಟ್ಗೆ ಎಷ್ಟು? ಸೊ ಇದು ನೋಡ್ರಿ 30 into 18,000 ಡಿವೈಡ್ ಬೈ 200. 30 into 18,000 200 ಮಾಡಿದ್ರೆ 2,700 ಬಂತು. ಸೊ ಈ 90,000 2,700 ಕೊಡಿಸ್ರಿ. ಸೊ 92,700. ಈ 92,700 ಏನ್ರಿ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಅಥವಾ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಕನ್ಸೈನ್ಮೆಂಟ್. ಇಷ್ಟು ಮಾಡಿದ್ರೆ ನಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ನಿಮ್ ಸೀನಿಯರ್ಸ್ಗಳಿಗೆ 2018 ಕೇಳಿದ್ರು. ಓಕೆ, ವಿ ಶಾಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ ರೀ, ಕ್ಯಾಲ್ಕುಲೇಟ್ ಅಬ್ನಾರ್ಮಲ್ ಲಾಸ್ ಫ್ರಮ್ ದ ಫಾಲೋವಿಂಗ್ 200 cases of chocolates. 200 cases of chocolates ಅಂದ್ರೆ ಇಲ್ಲಿ ಚಾಕ್ಲೇಟ್ಸ್ ಅನ್ನ ಕಳ್ಸಾಕತ್ತಾರಿ at rupees 500 per case. ಒಂದು ಕೇಸ್ ಚಾಕ್ಲೇಟಿಗೆ 500 ರೂಪಾಯಿ ಅಂತ್ರಿ. ಸೊ 200 ಕೇಸಸ್ ಅದ ಅಂತ 200 ಕೇಸಸ್ ಅದ. ಒಂದು ಕೇಸಿಗೆ 500 ರೂಪಾಯಿ ಒಂದು ಕೇಸ್ ಹಂಗ ಕಳ್ಸಾತಾರಿ ಸೆಂಟ್ ಆನ್ ಕನ್ಸೈನ್ಮೆಂಟ್. 15 ಕೇಸಸ್ 15 ಕೇಸ್ ಏನಾಗವ್ರಿ ಇಲ್ಲಿ 15 ಕೇಸಸ್ ಆಫ್ ಚಾಕ್ಲೇಟ್ಸ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್ ಅಂದ್ರೆ ರಸ್ತೆ ಮಾರ್ಗದಾಗ 15 ಕೇಸ್ ಏನದಾವಲ್ಲ ಬಿಸ್ಕಿಟ್ಸ್ ಅಥವಾ 15 ಕೇಸ್ ಚಾಕ್ಲೇಟ್ಸ್ ಏನದಾವಲ್ಲ ಪೂರ್ತಿ ಹಾಳಾಗ್ಬಿಟ್ಟೈತ್ರಿ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಇಸ್ 5,000. ಸೊ ಇದು ರಸ್ತೆ ಮಾರ್ಗದಾಗ ಆಗಿರೋ ಕಾರಣಕ್ಕೆ ಬರೀ ಕನ್ಸೈನರ್ ಮಾಡಿರೋ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ರಿ. ಕನ್ಸೈನ್ ಇದೆ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕನ್ಸೈನಿಗೆ ಇನ್ನೂ ಗೂಡ್ಸ್ ರೀಚ್ ಆಗೇ ಇಲ್ಲ. ಸೊ ರೀಚ್ ಆಗೇ ಇಲ್ಲ ಅಂದ್ರೆ ಬರೀ ಕನ್ಸೈನರ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ರಿ. ಕನ್ಸೈನ್ ಇದೆ ಕನ್ಸಿಡರ್ ಮಾಡಕ್ ಹೋಗ್ಬೇಡ್ರಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಓಕೆ, ಇಲ್ಲಿ ನೋಡ್ರಿ ನೋಟ್ 1 ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಓಕೆ, ವ್ಯಾಲ್ಯೂ ಆಫ್ ಚಾಕ್ಲೇಟ್ ಲಾಸ್ಟ್ ಎಷ್ಟು ಅದ ರೀ 7,500. ಅದ ಹೆಂಗ್ ಬಂತ್ರಿ 15 ಯೂನಿಟ್ಸ್ ಇಂಟು 500 ಈಚ್. 15 ಕೇಸ್ ಇಲ್ಲಿ ಏನಾಗ್ಯಾವ್ರಿ ಚಾಕ್ಲೇಟ್ಸ್ ಹಾಳಾಗಿದಾವ. ಒಂದು ಕೇಸಿಗೆ 500 ರೂಪಾಯಿ. ಸೊ 7,500 ರೂಪಾಯಿ ಬಂತು. ಇದಕ್ಕೆ ಆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅದ ರೀ ಇನ್ಕರ್ಡ್ ಬೈ ಕನ್ಸೈನರ್ ಓನ್ಲಿ ಅಂತ ಬರ್ದೇನ್ರಿ ನಾ ಇಲ್ಲಿ ಕ್ಲಿಯರ್ಲಿ ಬರ್ದ್ಬಿಟ್ಟೇನೆ. ಎದಕ್ಕಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದ್ರೆ ಟ್ರಾನ್ಸಿಟ್ ಒಳಗಿದ್ದಾಗ ಕನ್ಸೈನರ್ ಓನ್ಲಿ ಮಾತ್ರ ಮಾಡಬೇಕು ಯಾವಾಗ ಅಬ್ನಾರ್ಮಲ್ ಲಾಸ್ ಮಾಡೋ ಮುಂದೆ. ಓಕೆ, 5,000 ರೂಪಾಯಿ ಇದ್ದಾಗ ಫಾರ್ 200 ಯೂನಿಟ್ಸ್ ಗೆ 5,000 ರೂಪಾಯಿ ಆದ್ರೆ ಸೊ ಈಗ 15 ಯೂನಿಟ್ಸ್ ಅಷ್ಟೇ ಉಳಿದದ. ಸೊ 15 ಯೂನಿಟ್ಸ್ ಅಷ್ಟೇ ಲಾಸ್ ಆಗೈತಿ. 15 ಯೂನಿಟ್ಸ್ ಎಷ್ಟಾಯ್ತು? ಸೊ 15 into 5,000 ಡಿವೈಡ್ ಬೈ 200 ಮಾಡಿದ್ರೆ 375. ಸೊ 7,500 plus 375 ಮಾಡಿದ್ರೆ 7,875 is the value of abnormal loss. ಇಷ್ಟು ಮಾಡಿದ್ರೆ ನಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ನಿಮ್ಗೆ 2020 KOD 5 ಮಾರ್ಕ್ಸ್ ಬಿದ್ದಂತ ಕ್ವಶನ್. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಸ್ಟೂಡೆಂಟ್ಸ್, ಕನ್ಸೈನ್ಮೆಂಟ್ ಚಾಪ್ಟರ್ ಒಳಗಿಂದ 5 ಮಾರ್ಕ್ಸ್ ಕ್ವಶನ್ 4ನೇ ಕ್ವಶನ್ ರೀ. ಈ ಕ್ವಶನ್ ನಿಮ್ಗೆ ನಿಮ್ ಸೀನಿಯರ್ಸ್ 2012 KOD 5 ಮಾರ್ಕ್ಸ್ ಕೇಳುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಉಮಾ sent 200 cycles costing rupees 1 lakh. ಓಕೆ, 200 ಸೈಕಲ್ಸ್ ಅನ್ನ ಕಾಸ್ಟಿಂಗ್ rupees 1 ಲಕ್ಷ ರೂಪಾಯಿ. ಸೊ 200 ಸೈಕಲ್ಸ್ ಅನ್ನ 1 ಲಕ್ಷ ರೂಪಾಯಿ ಬೆಲೆ ಬಾಳ್ತೈತ್ರಿ. ಅದ ಅಂದ್ರೆ ಒಂದ್ ಸೈಕಲ್ಗೆ ಎಷ್ಟಾತ್ರಿ? ಸೊ 1 ಲಕ್ಷ ರೂಪಾಯಿ ಡಿವೈಡ್ ಬೈ 200 ಮಾಡಿದ್ರೆ 1 ಲಕ್ಷ ರೂಪಾಯಿ ಡಿವೈಡ್ ಬೈ 200 ಯೂನಿಟ್ಸ್ ಮಾಡಿದ್ರೆ 500 ರೂಪಾಯಿ ಒಂದ್ ಸೈಕಲ್. ಸೊ 500 ರೂಪಾಯಿ ಒಂದ್ ಸೈಕಲ್ ಅನ್ನ 500 ರೂಪಾಯಿ ಒಂದ್ ಸೈಕಲ್ ಹಂಗ 200 ಸೈಕಲ್ ಕಳಿಸಿದಾರಿ. ಅದ್ರ ಬೆಲೆ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಆಯ್ತು. ಟು ಸುಮಾ, ಇಲ್ಲಿ ಸುಮಾ ಅನ್ನೋರು ಕನ್ಸೈನಿ ಅಥವಾ ಏಜೆಂಟ್, ಉಮಾ ಅನ್ನೋರು ಇಲ್ಲಿ ಕನ್ಸೈನರ್. ಓಕೆ, ಟು ಬಿ ಸೋಲ್ಡ್ ಅಟ್ ಕಮಿಷನ್ ಆಫ್ 10% ಆನ್ ಸೇಲ್ಸ್. ಅಂದ್ರೆ ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರಿಗೆ
ಕ್ಲಿಯರ್ ಮಾಡ್ಬಿಡ್ತಾರೆ ಅವ್ರದ್ದು ಬಿಸ್ನೆಸ್. ಉಮಾ ಪೇಡ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್. ಇಲ್ಲಿ ಫ್ರೈಟ್ ಮತ್ತು ಇನ್ಶೂರೆನ್ಸ್ 3600 ಯಾರು ಪೇಡ್ ಮಾಡಿದಾರೆ? ಉಮಾ ಆರ್ ಕನ್ಸೈನರ್. ಓಕೆ, ಇದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಆಯ್ತ್ರಿ. ಆನ್ ದ ಗೂಡ್ ಸೆಂಟ್ ದ ಅಕೌಂಟ್ ಸೇಲ್ ಸೆಂಟ್ ಬೈ ಸುಮಾ. ಸುಮಾ ಅಂದ್ರೆ ಯಾರಿಲ್ಲಿ? ಕನ್ಸೈನಿ ಅಥವಾ ಏಜೆಂಟ್. ಆ ಏಜೆಂಟ್ ಏನ್ ಮಾಡಿದ್ರಿ? ಶೋರ್ ದಟ್ ಶಿ ಸೋಲ್ಡ್ 160 ಸೈಕಲ್ಸ್, 160 ಸೈಕಲ್ ಅನ್ನು ಮಾರಿದಾರ್ರಿ ಅವ್ರು. ಹೆಂಗ್ ಮಾಡಿದ್ರಿ? 1400 ಈಚ್. ಸೊ ಅವ್ರಿಗೆ ಬಿದ್ದಿದ್ದು 500 ರೂಪಾಯಿ ಒಂದು ಸೈಕಲ್. ಸೊ ಅವ್ರು ಮಾರಿದ್ದಷ್ಟಕ್ಕೆ 1400 ರೂಪಾಯಿ ಒಂದು ಮಾರಿದಾರೆ. ಸೊ ಮಾರಾಟ ಮಾಡಿದ ಬೆಲೆ ಆಯ್ತು. ಸೊ ಪೇಡ್ ಆಕ್ಟ್ರಾಯ್ ಪೇ ಮಾಡಿದ್ರೆ ಸುಮಾ ಅಥವಾ ಕನ್ಸೈನಿ. ಇದು ಅವ್ರದ್ದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 800 ರೂಪಾಯಿ ಅಂಡ್ ಕ್ಯಾರೇಜ್ 600 ರೂಪೀಸ್ ಖರ್ಚು ಮಾಡಿದ್ದಾರೆ. ಅಂದ್ರೆ ಆಕ್ಟ್ರಾಯ್ ಅಂತ 800 ರೂಪಾಯಿ ಖರ್ಚು ಮಾಡಿದ್ದಾರೆ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್. ಅದೇ ರೀತಿ ಕ್ಯಾರೇಜ್ ಅಂತ 600 ರೂಪಾಯಿ ಖರ್ಚು ಮಾಡಿದ್ದಾರೆ, ಅದು ಕೂಡ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ವೈಲ್ ಟೇಕಿಂಗ್ ಡೆಲಿವರಿ ಆಫ್ ಗುಡ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಸ್ಟೋರೇಜ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇನ್ಕರ್ಡ್ 400. ಈ 400 ರೆಕರಿಂಗ್ ಆಗತ್ತಿರೋದು. ಸೊ ರೆಗ್ಯುಲರ್ಲಿ ಆಗುವಂತ ಎಕ್ಸ್ಪೆನ್ಸಸ್. ಸೊ ನಮಗೆ ರೆಗ್ಯುಲರ್ಲಿ ಆಗುವಂತ ಎಕ್ಸ್ಪೆನ್ಸ್ ಅನ್ನು ಫೋಕಸ್ ಮಾಡಬಾರ್ದ್ರಿ. ಓನ್ಲಿ ವಿ ಹ್ಯಾವ್ ಟು ಫೋಕಸ್ ನಾನ್ ರೆಕರಿಂಗ್ ಅಥವಾ ನಾಟ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಇನ್ ನೇಚರ್ ರೆಗ್ಯುಲರ್ ಇರೆಗ್ಯುಲರ್. ಸಾರಿ, ಎಕ್ಸ್ಪೆನ್ಸಸ್ ಯಾವ ಎಕ್ಸ್ಪೆನ್ಸಸ್ ರೆಗ್ಯುಲರ್ ಆಗಿ ಆಗೋದಿಲ್ಲಲ್ಲ ಆ ಎಕ್ಸ್ಪೆನ್ಸ್ ಮಾತ್ರ ಫೋಕಸ್ ಮಾಡ್ಬೇಕ್ರಿ. ಓಕೆ, ಅದೆಷ್ಟದ ಅಮೌಂಟ್? 800 ಮತ್ತು 600. ಈ 400 ಕನ್ಸಿಡರ್ ಮಾಡಬೇಡ್ರಿ, ರೆಕರಿಂಗ್ ಆಗ್ತೈತ್ರಿ. ಸೊ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಕೇಳಿದನ್ರಿ. ಓಕೆ, ಇಲ್ಲಿ ಅಬ್ನಾಮಿನಲ್ಸ್ ಆಗಿಲ್ಲ, ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಕಂಡಿಡಕ್ ಕೇಳಿದನ್ರಿ. ಓಕೆ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್, ಸೊ ಇನ್ ಯೂನಿಟ್ಸ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದ ರೀ? 200 ಯೂನಿಟ್ಸ್ ಅಥವಾ 200 ಸೈಕಲ್ಸ್ ಇಲ್ಲಿ ಕಳ್ಸಿಕೊಟ್ಟಿದ್ದಾನ್ರಿ. ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ 160 ಇದೆ. ಸೊ ಅಲ್ಲಿ 160 ಸೈಕಲ್ ಮಾರ್ಯಾರ್ರಿ ಅವ್ರು. ಸೊ 40 ಉಳಿತು. ಇದ್ರಾಗ ಯಾವುದೇ ರೀತಿ ಅಬ್ನಾಮಿನಲ್ಸ್ ಇಲ್ಲ, ಸೊ ಡ್ಯಾಶ್ ಇಟ್ಟಿದ್ದೀನಿ. ಸೊ 40ಕ್ಕೆ 40 ಉಳಿತು. ಸೊ ಇದೇನ್ರಿ? ಅನ್ಸೋಲ್ಡ್ ಸೈಕಲ್ ಯೂನಿಟ್ಸ್. ಅನ್ಸೋಲ್ಡ್ ಅಂದ್ರೆ ಏನ್ರಿ? ಇನ್ನು ಗೋಡೌನ್ದಾಗ ಸೇಫ್ ಆಗಿದೆ. ಇನ್ನು ಇನ್ವ್ಯಾಲ್ಯೂಯೇಷನ್. ಸೊ ವ್ಯಾಲ್ಯೂ ಆಫ್ ಈಚ್ ಸೈಕಲ್ 1 lakh ಡಿವೈಡೆಡ್ ಬೈ 200 ಮಾಡಿದ್ರೆ 500 ರೂಪಾಯಿ ಒಂದು ಸೈಕಲ್ ಬಂತು. ಸೊ ಇಲ್ಲಿ 500 ರೂಪಾಯಿ ಒಂದು ಸೈಕಲ್ ನ ಖರೀದಿ ಮಾಡಿದಾರೆ ಇಲ್ಲಿ. ಸೊ ಅದನ್ನ 14 ರೂಪಾಯಿ ಒಂದು ಮಾಡಿದಾರೆ. ಚಲೋ, ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ 40 ಯೂನಿಟ್ಸ್ ಅದ, 500 ರೂಪಾಯಿ ಒಂದು ಸೈಕಲ್. ಸೊ 40 into 500 ಮಾಡಿದ್ರೆ 20,000 ರೂಪಾಯಿ ಬಂತ್ರಿ. ನೆಕ್ಸ್ಟ್ ಇದಕ್ಕೆ ಪ್ರಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಕೊಡಿಸ್ಬೇಕ್ರಿ. ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ಮಾಡೋ ಮುಂದೆ ನಾಟ್ ಓನ್ಲಿ ಕನ್ಸೈನರ್ ಮಾತ್ರ ಅಲ್ದ ಕನ್ಸೈನರ್ ತಗೋಬೇಕ್ರಿ. ಸೊ ಕನ್ಸೈನರ್ ಮಾಡಿದ ಪ್ರಪೋರ್ಷನ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸ್ ಬೈ ಬೋತ್ ದ ಪಾರ್ಟೀಸ್. ಯಾವಾಗ್ರಿ? ಕ್ಲೋಸಿಂಗ್ ಸ್ಟಾಕ್ ಮಾಡೋ ಮುಂದೆ. ಕನ್ಸೈನರ್ ಮಾಡಿದ ಎಷ್ಟೈತ್ರಿ? ಫ್ರೈಡ್ ಇನ್ಶೂರೆನ್ಸ್ 3,600. ಆ 3,600 ತಗೊಂಡಿನ್ರಿ. ಅದೇ ರೀತಿ ಕನ್ಸೈನ್ ಮಾಡಿದ ಎಷ್ಟೈತ್ರಿ? ಆಕ್ಟ್ರಾಯನ್ ಕ್ಯಾರೇಜ್ 800 600 ಎಲ್ಲ ಕೂಡಿಸಿದ್ರೆ 5,000 ರೂಪೀಸ್ ಆತ. ಸೊ ಈ 5,000 ರೂಪೀಸ್ ಎಷ್ಟು ಯೂನಿಟ್ ಕಳ್ಸಕ್ ಮಾಡಿದ್ರೆ ಅವ್ರ? 200 ಸೈಕಲ್ಸ್ ಕಳ್ಸಕ್ ಮಾಡಿದಾರೆ. ಫಾರ್ 200 ಸೈಕಲ್ಸ್ಗೆ 5,000 ರೂಪಾಯಿ ಆದ್ರೆ ಸೊ 40 ಯೂನಿಟ್ಸ್ ಎಷ್ಟಾಗ್ತದ? ಸೊ 40 into 5,000 ಡಿವೈಡ್ ಬೈ 200 ಮಾಡಿದ್ರೆ 1,000 ಆಯ್ತು. ಸೊ 1,000. ಸೊ ಈ 20,000ಗೆ 1,000 ಕೂಡಿಸ್ಬಿಡ್ರಿ. 20 + 1,000 21,000 ಇಸ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಮಾಡಿದ್ರೆ ನಮ್ದು 5 ಮಾರ್ಕ್ಸ್ ಇಂದ ಲೆಕ್ಕ ಮುಗಿತ್ರಿ. ಈ ಕ್ವಶನ್ ನಿಮ್ಗೆ 2012 ನಿಮ್ ಸೀನಿಯರ್ಸ್ ಕೇಳಿದಂತ ಕ್ವಶನ್. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.